ಕಮಲಿ ಅವರ ಇವನು ಏನಕ್ಕೆ ಇಲ್ಲಿಗೆ ಬಂದ? ಯಾರನ್ನ ನೋಡಕ್ ಬಂದ? ಗೊತ್ತಿಲ್ಲ ಸರ್, ಬನ್ನಿ ಹೋಗಿ ನೋಡುವ. ಕಮಲಿ ಅವರೇ, ಕಾರ್ ಇಲ್ಲೇ ನಿಲ್ಸ್ಬಿಟ್ಟು ಹೋದ್ರೆ ಅವನಿಗೆ ಕಾಣಿಸುತ್ತೆ. ಸ್ವಲ್ಪ ಮುಂದೆ ಹಾಕ್ಬಿಟ್ಟು ಹೋಗೋಣ. ಕೆಲಸ ಇಲ್ಲಿವರೆಗೂ ಬಂತು. ಕಮಲಿ ಅವರೇ, ಅಮರ್ ಪೊಲೀಸ್ ಜೊತೆ ಮಾತಾಡ್ತೀಯಾನೆ, ಆದ್ರೆ ಅವ್ರ ಜೊತೆ ಇವನ್ಗೇನು ಕೆಲಸ? ಸರ್, ಅವ್ನು ಏನು ಮಾತಾಡ್ತಾನೆ ಏನೂ ಕೇಳಿಸ್ತಿಲ್ಲ. ಇಲ್ಲಿ ನಿಂತ್ಕೊಂಡ್ರೆ ನಮ್ಗೇನು ಗೊತ್ತಾಗಿಲ್ಲ ಸರ್. ಕಮಲಿ ಅವರೇ, ಆ ಕಡೆ ನೋಡೋಣ ಬನ್ನಿ. ನೀನ್ ಈ ತರ ಸೈಲೆಂಟ್ ಆಗಿ ನಿಂತು ಬಿಟ್ರೆ ಏನ್ ಅರ್ಥ? ಯಾಕೋ ಇನ್ನು ನಿನ್ ಕೈಗೆ ಡಾಕ್ಯುಮೆಂಟ್ಸ್ ಬಂದಿಲ್ವಾ? ಇನ್ನೂ ಇಲ್ಲ ಸರ್, ನಾನು ಪ್ರಯತ್ನ ಪಡ್ತಾನೆ ಇದ್ದೀನಿ. ನಾಳೆ ಸಿಗುತ್ತೆ ಸರ್, ಪಕ್ಕ. ಆಗಲ್ಲ, ನಿನಗೆ ಎಷ್ಟೊಂದು ಟೈಮ್ ಕೊಟ್ಟಿದ್ದೀನಿ, ಒಂದು ಕೆಲಸ ಮಾಡಿಲ್ಲ ನೀನು. ಛೇ, ಸರಿ, ನಾನು ನಿನಗೆ ಬೇರೆ ಒಂದು ಕೆಲಸ ಹೇಳ್ತೀನಿ, ಮಾಡ್ತೀಯಾ? ಏನು ಸರ್? ನಾಳೆನೇ ನಿಮ್ಮ ಮಾವನ ಮನೆಗೆ ಹೋಗಿ ಜಗಳ ಆಡಬೇಕು. ಅದಕ್ಕೆ ನೀನು ಒಪ್ಕೊಂಡ್ರೆ ನಾನು ನಿನ್ನ ತಂಗಿನ ಏನು ಮಾಡಲ್ಲ. ತಂಗಿ ಅಂದ್ರೆ ಸರ್ ದಯವಿಟ್ಟು ಆಗಲ್ಲ ಮಾಡಬೇಡಿ ಸರ್, ಪ್ಲೀಸ್ ಸರ್. ನಾನು ಅಲ್ಲೋಗಿ ಸರ್, ಪ್ಲೀಸ್ ಸರ್, ದಯವಿಟ್ಟು ಸರ್. ನನಗೆ ಯಾವುದೇ ನೆಪ ಹೇಳಬೇಡ. ನೀನು ನಿನ್ನ ಹೆಂಡತಿ ಹತ್ರ ಹೋಗಿ ಡೈವರ್ಸ್ ಬೇಕು ಅಂತ ನಾಳೆನೇ ಜಗಳ ಆಡಬೇಕು. ಕಮಲಿ ಅವರೇ, ಈ ಪೊಲೀಸ್ ಯಾಕೆ ಅಮ್ಮರ್ಗೆ ಹೀಗೆಲ್ಲ ಮಾಡು ಅಂತ ಹೇಳ್ತೀಯಂದ್ರೆ ನಂಗೊಂದು ಅರ್ಥ ಆಗ್ತಿಲ್ಲ. ಸರ್ ಪ್ಲೀಸ್ ಸರ್, ನಿಮ್ಮ ಕೈ ಮುಗಿತೀನಿ, ನನ್ನ ಸಂಸಾರ ಹಾಳು ಮಾಡಬೇಡಿ ಸರ್. ಸರಿ, ನೀನು ನಿನ್ನ ಸಂಸಾರ ಕಾಪಾಡ್ಕೋ, ನಾನು ನಿನ್ನ ತಂಗಿ ಕಮಲಿನ ಅರೆಸ್ಟ್ ಮಾಡ್ಕೊಂಡು ಬರ್ತೀನಿ. ಸರ್ ಪ್ಲೀಸ್ ಸರ್, ಹೇಳ್ತಿದ್ದೀನಲ್ಲ ಸರ್, ಅದು ಅಂಬಿ ಅಲ್ಲ ಸರ್, ಕಮಲಿ. ಆ ವಿಷಯ ನಿನಗೆ ಗೊತ್ತು, ನನಗೆ ಗೊತ್ತು, ಆದರೆ ಕಾನೂನು ಗೊತ್ತಿರಬೇಕಲ್ಲ. ಹೇಗಿದ್ರು ಅವ್ರು ನೋಡಕ್ಕೆ ಒಂದೇ ಥರ ಇದ್ದಾರೆ. ಅವ್ರ ಫಿಂಗರ್ ಪ್ರಿಂಟ್ಸು, ಬ್ಲಡ್ ಗ್ರೂಪು ಮ್ಯಾಚ್ ಮಾಡ್ತೀನಿ. ಅರೆಸ್ಟ್ ಮಾಡಿದ್ರೆ ಯಾರಿಗೆ ಗೊತ್ತಾಗುತ್ತೆ? ನೋಡು, ನೀನು ನಿನ್ನ ಹೆಂಡತಿಯಿಂದ ಸಂಪೂರ್ಣವಾಗಿ ದೂರ ಆಗಲಿಲ್ಲ ಅಂದರೆ ನಾನು ಕಮಲಿ ಜೀವನ ಹಾಳು ಮಾಡ್ತೀನಿ. ನಿನಗೆ ಯಾವ್ದು ಬೇಕು ಅಂತ ಡಿಸೈಡ್ ಮಾಡ್ಕೋ. ಚಾಯ್ಸ್ ಈಸ್ ಯುವರ್ಸ್. ಸರ್ ಬೇಡ ಸರ್, ದಯವಿಟ್ಟು ಸರ್. ಪಾಪದೋಳು ಸರ್ ನನ್ನ ತಂಗಿ, ಈಗಾಗಲೇ ತುಂಬಾನೇ ಕಷ್ಟ ಅನುಭವಿಸಿದಾಳೆ. ದಯವಿಟ್ಟು ಅರೆಸ್ಟ್ ಮಾಡಬೇಡಿ ಸರ್. ಸರಿ ಸರ್, ನೀವು ಹೇಳಿದಾಗೆ ಆಗಲಿ. ನಾನು ನನ್ನ ಹೆಂಡತಿಯಿಂದ ದೂರ ಆಗ್ತೀನಿ. ಗುಡ್. ಹಾಗಿದ್ರೆ ಎಲ್ಲ ನಾನು ಹೇಳಿದಾಗೆ ನಡಿಬೇಕು. ಹೊರಡು, ಕೆಲಸ ನೋಡು. ಏನ್ ನೋಡ್ತೀಯ? ನೀನ್ ಇಲ್ಲಿ ನಿಂತ್ಕೊಂಡು ಕಣ್ಣೀರು ಸುರಿಸಿದ್ರೆ ನನಗೇನು ಕರುಣೆ ಬರಲ್ಲ. ಹೊರಡು. ಸರ್, ಹಂಗಂದ್ರೆ ಅಮ್ಮ ನನ್ನ ಇಷ್ಟು ದಿನ ಮಾಡಿದ್ದಲ್ಲ ನನ್ನ ಉಳ್ಸಕ್ಕೋಸ್ಕರ ಸರ್.
ಪಾಪ ಸರ್ ಅಮ್ಮನನ್ನ ಅವ್ನು ಸ್ಯಾದನೆ ಒಳ್ಳವನು. ನಾವೇ ಅವನ್ನ ಸುಮ್ಮನೆ ತಪ್ಪು ತಿಳ್ಕೊಂಡ್ವಿ. ಅನಿಕಾ, ನೀನು ಕಾಲ್ ಮಾಡ್ತೀಯ ಅಂತ ಗೊತ್ತಿತ್ತು. ಓ, ಮಾಮ್ ಆಲ್ರೆಡಿ ನಿಮಗೆ ಹೇಳಿದ್ರ ಅಂಕಲ್? ಎಸ್. ಅಂಕಲ್, ಈಗ ನೀವು ಎಲ್ಲಿದ್ದೀರಾ? ನಾನಿಲ್ಲೇ ಗುಬ್ಲಾಳದ ಹತ್ರ ಇದ್ದೀನಿ. ಹಾಂ, ಅಮರ್ನ ಕರೆಸಿದ್ದೆ. ಮನೆಗೆ ಹೋಗಿ ಅವನ ಹೆಂಡತಿಗೆ ಡೈವರ್ಸ್ ಕೊಡಬೇಕು ಅಂತ ಹೇಳಿದ್ದೀನಿ. ಓಕೆ ಅಂತ ಒಪ್ಕೊಂಡಿದ್ದಾನೆ. ಎಲ್ಲ ನೀವು ಹೇಳ್ದಂಗೆ ನಡೀತಾ ಇದೆ. ಓಕೆ ಅಂಕಲ್, ಬಟ್ ನಾನು ನಿಮ್ಮನ್ನ ಈಗಲೇ ಮೀಟ್ ಮಾಡಬೇಕು. ನೀವು ಅಲ್ಲೇ ಇರಿ, ನಾನೇ ಬರ್ತೀನಿ. ಆಯ್ತು ಬಾಮ್ಮ, ವೇಟ್ ಮಾಡ್ತಾ ಇರ್ತೀನಿ. ಕಮಲಿ ಅವರೇ, ಈಗ ಪೊಲೀಸ್ ಅವ್ನು ಕಾಲ್ ಮಾಡಿದ್ದು ಇವನ್ ಮೂಲಕ ಯಾರು ಕೆಲಸ ಮಾಡಿಸ್ಯಾರೋ ಅವರೇ. ಮೋಸ್ಟ್ಲಿ ಅವ್ರು ಇಲ್ಲಿಗೆ ಬರ್ಬೋದು ಅನ್ಸುತ್ತೆ. ಸರಿ ಸರ್, ಹಂಗಂದ್ರೆ ನಾವಿಲ್ಲೇ ಇದ್ದು ಅದು ಯಾರು ಅಂತ ಕಾದು ನೋಡಮ್ಮ. ಹೀಗೆ ಇದ್ರೆ ಹೇಗಮ್ಮ? ಈ ಮನೆ ನಗುನೇ ನೀನು. ನಗ್ನಗ್ತಾ ಇರ್ಬೇಕಲ್ವಾ? ನೀನು ಯೋಚನೆ ಮಾಡಬೇಡಮ್ಮ. ನಿನ್ನ ಜೀವನ ಸರಿ ಹೋಗುತ್ತೆ. ದೇವ್ರಿಗೆ ಧೈರ್ಯವಾಗಿ. ಅಪ್ಪ, ಮತ್ತೆ ನನ್ನ ಬಗ್ಗೆ ತಲೆ ಕೆಡ್ಸ್ಕೊಬಿಡಿ. ನಾನು ಹೀಗೆ ಎದ್ಬಿಡ್ತೀನಿ ಬಿಡಿ. ಹೀಗೆ ಅಂದ್ರೆ ಒಬ್ಳೆ ಒಂಟಿಯಾಗೆ. ನೀನೇನೋ ಹೀಗೆ ಇರ್ತೀನಿ ಅಂತೀಯ, ಆದರೆ ಅಮರ್ ನಿನ್ಗೆ ಫೋನ್ ಮಾಡ್ತಾನೆ ಇದ್ದಾನೆ. ಇವನೊಬ್ಬ ಇಡಿಯಟ್. ಯಾಕಮ್ಮ ಹಾಗೆ ಮಾತಾಡ್ತೀಯಾ? ಫೋನ್ ಪಿಕ್ ಮಾಡು ಅಪ್ಪ. ಪ್ಲೀಸ್, ಫೋನ್ ಪಿಕ್ ಮಾಡು. ಏನು ಮಾತಾಡ್ತಾನೆ ಕೇಳ. ಹಲೋ. 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 ಕಾಲ್ ಮಾಡೋದು ಮಾಡಿ ಯಾಕೇನು ಮಾತಾಡ್ತಾ ಇಲ್ಲ? ಈಗ ಸುಮ್ಮನೆ ಇರೋದಕ್ಕೆ ಕಾಲ್ ಯಾಕೆ ಮಾಡಬೇಕಿತ್ತು? ಏನಿಲ್ಲ, ವಾಯ್ಸ್ ಕೇಳಬೇಕು ಅನಿಸ್ತು, ಅದಕ್ಕೆ ಕಾಲ್ ಮಾಡಿದೆ. ಏನೋ ವಾಯ್ಸ್ ಕೇಳಬೇಕು ಅನ್ಸ್ತಾ? ಇದ್ಯಾವ ಹೊಸ ನಾಟಕ? ದ್ವೇಷ ತೀರ್ಸ್ಕೊಂಡಿದ್ದು ಸಾಕಾಗಿಲ್ವಾ? ಈಗ ಮತ್ತೆ ಹೊಸದಾಗಿ ಶುರು ಮಾಡಬೇಕು ಅಂತಿದ್ಯಾ? ಮತ್ತೆ ಮತ್ತೆ ಬಕ್ಕ ಆಗೋಷ್ಟು ದಡ್ಡಿ ಅಲ್ಲ ನಾನು. ಇವತ್ತು ವಾಯ್ಸ್ ಕೇಳಬೇಕು ಅಂತ ಕಾಲ್ ಮಾಡಿದ್ಯಾ, ನಾಳೆ ಮುಖ ನೋಡ್ಬೇಕು ಅನ್ಸ್ತು ಅಂತ ವಿಡಿಯೋ ಕಾಲ್ ಮಾಡ್ತೀಯಾ. ಬರೀ ಇದೆ ಆಯ್ತು ನಿಂದು. ಇನ್ನು ಜೀವನದಲ್ಲಿ ನೋಡ್ಬೇಕು ಅನ್ಸಲ್ಲ. ಹಲೋ ಅಮರ್, ಯಾಕಪ್ಪ ಹೇಗೆ ಮಾತಾಡ್ತಿದ್ಯಾ? ಏನಾಯ್ತು? ಏನಿಲ್ಲ ಬಾವ, ಏನೋ ಇದೆ. ನೀನ್ ವಾಯ್ಸೇ ಒಂಥರ ಇದೆಯಲ್ಲಪ್ಪ, ಅದೇನು ಅಂತ ಹೇಳು ಪ್ಲೀಸ್. ಏನಾಯ್ತು ಅಮ್ಮರ್ಗೆ? ಅವನೇನೋ ತುಂಬಾ ನೋವಲ್ಲಿದ್ದಾನಮ್ಮ. ಅಷ್ಟಂತೂ ಅರ್ಥ ಆಗುತ್ತೆ. ಏನು ಅಂತ ಹೇಳಿ ಬಾಬಾ?
ನಾಳೆ ನಾನು ನಿಮ್ಮ ಮನೆಗೆ ಬರ್ತಿದ್ದೀನಿ. ನಿಮ್ಮ ಜೊತೆ ದೊಡ್ಡ ರಾಜ ಅಂತ ಮಾಡ್ತೀನಿ, ನಿಮ್ಮ ಮಾನ ಮರ್ಯಾದೆ ಹರಾಜಾಗ್ತೀನಿ ಅಂತ ಹೇಳ. ಹಾಗೆ ಮಾಡಲಿಲ್ಲ ಅಂದ್ರೆ ನನ್ನ ತಂಗಿ ಜೀವನ ಹಾಳಾಗುತ್ತೆ. ಮಾಡಿದ್ರೆ ನನ್ನ ರಚನೆ ಜೀವನ ಹಾಳಾಗುತ್ತೆ. ನಾನು ಯಾರ ಬಗ್ಗೆ ಯೋಚಿಸ್ಲಿ? ಸಾರಿ ಚಿನ್ನ, ನನಗೆ ಬೇರೆ ದಾರಿನೇ ಇಲ್ಲ. ಆದ್ರೂ ನೀನು ಅಮರ್ ಮೇಲೆ ಹಾಗೆಲ್ಲ ರೇಗಬಾರ್ದಾಗಿತ್ತಮ್ಮ. ಅವನ ಪಾಪ ಏನೋ ಹೇಳೋದಕ್ಕೆ ಪ್ರಯತ್ನ ಪಡ್ತಿದ್ದ, ಸ್ವಲ್ಪ ಕೂಲಾಗಿರ್ಬೇಕಲ್ವಾ? ಅನಿಕಾ, ಎಂಥ ಜನ ಇವರು. ನಮ್ಮ ಜೀವನದಲ್ಲಿ ಆಟ ಆಡೋದಲ್ದೆ ಈಗ ರಚನಾ ಜೀವನದಲ್ಲೂ ಆಟ ಆಡ್ತೀಯಾಳೆ. ಇವ್ರ ಬಗ್ಗೆ ಅಸಹ್ಯ ಆಗ್ತದೆ. ಅದು ಈಗಷ್ಟೇ ಬುದ್ಧಿ ಹೇಳಿ ಬಂದಿದ್ದೀನಿ. ಸರ್ ಸಮಾಧಾನ ಮಾಡ್ಕೊಳ್ಳಿ, ನೀವು ಕೂಲಾಗಿರಿ. ಅವ್ರು ಏನು ಮಾತಾಡ್ತಾರೆ ಅಂತ ನಾವು ಕೇಳಿಸ್ಕೊಳ್ಳಮ್ಮ. ಥ್ಯಾಂಕ್ ಯು ಅಂಕಲ್. ನನ್ನ ಮಾಮ್ ಹೇಳಿದ ಕೆಲಸನ ನೀವು ಕರೆಕ್ಟಾಗಿ ಮಾಡಿದ್ದೀರಾ. ನಾಳೆ ಬೇರೆ ಟಾಸ್ಕ್ ಇದೆ, ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ. ಅಂಕಲ್, ನೀವಿಷ್ಟು ದಿನ ಯಾವ ವಿಷಯ ಇಟ್ಕೊಂಡು ಅಮರ್ಗೆ ಹೆದರಿಸ್ತಾ ಇದ್ರೋ, ಈಗ ನೀವು ಅದನ್ನ ನಿಜವಾಗ್ಲೂ ಮಾಡಬೇಕು. ಅಂದ್ರೆ ಕಮಲಿನ ಅರೆಸ್ಟ್ ಮಾಡಬೇಕು. ಆದರೆ ಕಮಲಿನ ಅರೆಸ್ಟ್ ಮಾಡಿದ್ರೆ ಅಂಕಲ್, ಅದೆಲ್ಲ ನನಗೆ ಗೊತ್ತಿಲ್ಲ. ನನ್ನ ಇಂಟೆನ್ಷನ್ ಇಷ್ಟೇ, ಕಮಲಿ ಆ ಮನೇಲಿ ಇರಬಾರ್ದು, ವಾಪಸ್ಸು ಬರಬಾರ್ದು. ಅವಳು ಅರೆಸ್ಟ್ ಆದರೆ ನನ್ನ ದಾರಿ ಕ್ಲಿಯರ್ ಆಗುತ್ತೆ. ನೀವು ಅವಳನ್ನ ಅಂಬಿ ಹೆಸರಲ್ಲಿ ಅರೆಸ್ಟ್ ಮಾಡ್ತಿರೋ, ಕಮಲಿ ಹೆಸರಲ್ಲಿ ಅರೆಸ್ಟ್ ಮಾಡ್ತಿರೋ, ಅದು ನನಗೆ ಗೊತ್ತಿಲ್ಲ. ಬಟ್ ಅವಳು ಜೈಲಿಗೆ ಸೇರಬೇಕು ಅಷ್ಟೇ. ಎಷ್ಟೇ ಆದರೂ ಕಮಲಿ ಮತ್ತು ಅಂಬಿದ್ ಫಿಂಗರ್ ಪ್ರಿಂಟ್ಸ್, ಬ್ಲಡ್ ಗ್ರೂಪ್ ಎಲ್ಲ ಮ್ಯಾಚ್ ಆಗುತ್ತೆ. ಸೊ ಅವಳನ್ನೇ ಅಂಬಿ ಅಂತ ನೀವು ಅರೆಸ್ಟ್ ಮಾಡಿ. ಅನಿಕಾ, ಅವರಿಬ್ಬರು ಟ್ವಿನ್ಸ್ ನಿಜ, ಆದರೆ ಅವ್ರ ಫಿಂಗರ್ ಪ್ರಿಂಟ್ಸು ಮ್ಯಾಚ್ ಆಗಲ್ಲ. ಆಗಲ್ಲ ಅಂಕಲ್, ಅದು ನನಗೂ ಗೊತ್ತು. ಬಟ್ ನೀವು ಮನ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು. ಓಕೆ ಅನಿಕಾ, ಹಾಗೆ ಮಾಡೋಣ. ಥ್ಯಾಂಕ್ ಯು ಅಂಕಲ್, ಥ್ಯಾಂಕ್ ಯು ಸೋ ಮಚ್. ಓಕೆ ಅಮ್ಮ, ಬಾ. ಕಮಲಿಯವ್ರ ಏನಿದಲ್ಲ? ಅನಿಕಾ ನಿಮ್ಮನ್ನು ಅರೆಸ್ಟ್ ಮಾಡೋದಕ್ಕೆ ಪೊಲೀಸ್ ಅವ್ರ ಹತ್ರ ಹೇಳ್ತೀಯಾಳೆ. ನಾಳೆ ಬೆಳಗ್ಗೆ ಹೋಗಿ ರಚನಾ ಮನೆಯಲ್ಲಿ ಜಗಳ ಆಡ್ಲಿಲ್ಲ ಅಂದ್ರೆ ನನ್ನ ತಂಗಿ ಜೀವನ ಹಾಳಾಗೋಗುತ್ತೆ. ನಾನೇನ್ ಮಾಡ್ಲಿ? ಕಮಲಿ ಲೈಫ್ ಚೆನ್ನಾಗಿರ್ಬೇಕು ಅಂದ್ರೆ ನಾನು ನನ್ನ ಖುಷಿನ ತ್ಯಾಗ ಮಾಡಲೇಬೇಕು. ನನಗೆ ಕ್ಷಮಿಸ್ಬಿಡು ಚಿನ್ನ, ನನಗೆ ಬೇರೆ ದಾರಿ ಇಲ್ಲ.
ಬೇಬಿ ಇಲ್ಲಿದ್ದೀನಿ. ಮಾಮ್, ಗೆಸ್ ವಾಟ್, ಆ DCP ಅಂಕಲ್ಗೆ ಸರಿಯಾಗಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಬಂದಿದ್ದೀನಿ. ನಾಳೆ ಬೆಳಿಗ್ಗೆ ಅವ್ರು ಕಮಲಿ ಮನೆಗೆ ಹೋಗ್ತಾರೆ. ಹೋಗಿ ಕಮಲಿನ ಅರೆಸ್ಟ್ ಮಾಡ್ತಾರೆ ಮಾಮ್. ನಿಜಾನಾ? ಅರೆಸ್ಟ್ ಮಾಡಿದ್ರೆ ಹೇಗೆ ಬೇಬಿ? ಮಾಮ್, ಅರೆಸ್ಟ್ ಮಾಡಲೇಬೇಕು, ಆಗ್ಲೇ ಅಲ್ವಾ ನಾನು ಅನ್ಕೊಂಡಿರೋದು ಆಗುತ್ತೆ. ರಿಷಿ ಮುಂದೆ ನನ್ನ ಬಗ್ಗೆ ಎಲ್ಲ ರಿವೀಲ್ ಮಾಡಿ ನನ್ನ ನೆಮ್ಮದಿನ ಸ್ಪಾಯ್ಲ್ ಮಾಡಿದ್ಲು. ಬಟ್ ನಾಳೆಯಿಂದ ಅವಳ ನೆಮ್ಮದಿ ಸ್ಪಾಯ್ಲ್ ಆಗುತ್ತೆ. ಅಷ್ಟೇ ಅಲ್ಲ ಮಾಮ್, ಅವಳು ಅರೆಸ್ಟ್ ಆದಮೇಲೆ ನ್ಯೂಸಲ್ಲಿ ಹೆಡ್ಲೈನ್ಸ್ ಬರುತ್ತೆ. ಆಗ ನಾನು ನನ್ನ ರಿಸಲ್ಟ್ಗೋಸ್ಕರ ವೇಟ್ ಮಾಡೋ ನೆಸೆಸಿಟಿನೇ ಇಲ್ಲ. ಪವರ್ ಆಫ್ ಅಟರ್ನಿ ಅದಾಗದೆ ಟ್ರಾನ್ಸ್ಫರ್ ಆಗುತ್ತೆ. ಒಂದು ಸಲ ಅವಳು ಅರೆಸ್ಟ್ ಆದ್ರೆ ಸ್ಟೇಷನಲ್ಲಿರೋ ಎಲ್ಲ ರಾಬರಿ ಕೇಸಸ್ನ ಅವಳ ತಲೆ ಕಟ್ಟಿ ಯಾವತ್ತೂ ಅವಳ ಆಚೆ ಬರ್ದಿರೋ ಹಾಗೆ ಮಾಡ್ತಾರೆ. ಫಿಂಗರ್ ಪ್ರಿಂಟ್, DNA ಎಲ್ಲ ಟೆಸ್ಟಲ್ಲೂ ಅವಳ ಅಮ್ಮಿ ಅಂತ ಪ್ರೂವ್ ಆಗುತ್ತೆ. ಆಗ ಅವಳು ಆಚೆ ಬರೋಕ್ಕಾಗಲ್ಲ ಮಾಮ್. ಅಲ್ಲಿಗೆ ಕಮಲಿ ಅನ್ನೋ ಚಾಪ್ಟರ್ ಮುಗಿಯುತ್ತೆ. ಇಂಟ್ರೆಸ್ಟಿಂಗ್ ಬೇಬಿ, ವೆರಿ ಇಂಟ್ರೆಸ್ಟಿಂಗ್. ಬೇಬಿ, ನಾನು ಸುಮ್ಮನೆ ಈ ವಿಷಯನ ಇಟ್ಕೊಂಡು ಅಮರ್ನ ಆಟ ಆಡಿಸ್ದೆ. ಬಟ್ ನೀನು ಅದನ್ನ ನಿಜ ಮಾಡ್ತಿದ್ಯಾ. ಅಷ್ಟೇ ಅಲ್ಲ ಮಾಮ್, ಅಮರ್ ಅಂಡ್ ರಚನಾ ಕೂಡ ನಾನು ದೂರ ಮಾಡ್ತೀನಿ. ಅಲ್ಲಿಗೆ ಆ ಮನೆಯಲ್ಲಿ ಯಾರಿಗೂ ನೆಮ್ಮದಿ ಇರಲ್ಲ. ಸೊ ರಿಷಿ ನನಗೆ ಸರೆಂಡರ್ ಆಗೋದು ಬಿಟ್ಟು ಬೇರೆ ಚಾಯ್ಸೇ ಇರಲ್ಲ. ನಿಧಾನಕ್ಕೆ ರಿಷಿನ ನನ್ನವನಾಗಿ ಮಾಡ್ಕೋತೀನಿ ಮಾಮ್. ನಾನು ಹೊಸ ಲೈಫ್ನ ಲೀಡ್ ಮಾಡ್ತೀನಿ. ಫೈನಲಿ ನಾನು ಅನ್ಕೊಂಡಾಗೆ ಆಗುತ್ತೆ. ವೆರಿ ಗುಡ್ ಬೇಬಿ. ನೀನು ಹೋಗ್ತಾ ಇರೋ ದಾರಿಲಿ ಪ್ರಾಬ್ಲಮ್ ಆದರೂ ಅದಕ್ಕೆ ಹೆದರದೆ ಪಟ್ಟಂತ ಬೇರೆ ದಾರಿ ಹುಡ್ಕೊಂಡು ನಿನ್ನ ಟಾರ್ಗೆಟ್ನ ರೀಚ್ ಆಗ್ತಿದ್ದೆ. ಜಬರ್ದಸ್ತ್ ಆಗಿರೋ ಪ್ಲಾನೇ ಮಾಡಿದೆ. ಈ ಪ್ಲಾನ್ಗೆ ಬೇಸ್ ಹಾಕಿರೋದೇ ನೀವಲ್ವಾ ಮಾಮ್? ಸೊ ಥ್ಯಾಂಕ್ ಯು. ಕಮಲಿ ಅವರೇ, ನಮ್ಮ ಸುತ್ತಮುತ್ತ ಏನು ನಡೀತಿದೆ ಅಂತಾನೆ ಗೊತ್ತಾಗ್ತಿಲ್ಲ. ಹೌದು ರಿಷಿ ಸರ್, ಸ್ವಲ್ಪ ಯಾಮಾರಿದ್ರು ಈಟೊತ್ತಿಗೆ ನಾವಿಬ್ರು ದೂರ ಆಗೋಯ್ತಿದ್ವಿ. ಎಂತ ಅನಾಹುತ ಆಗ್ತಿತ್ತು ಕಮಲಿ ಅವರೇ. ನಾನು ಈಗಲೂ ನಂಬಕ್ಕಾಗದೆ ಇರೋದು ಅನಿಕಾ ಇಂಥವಳ ಅಂತ. ಯಾಕಂದ್ರೆ ಅವಳು ನನ್ನ ಹತ್ರ ತುಂಬ ಬದಲಾಗಿರೋ ಥರ ತೋರಿಸ್ಕೊಂಡ್ಲು. ನಾನು ಅದನ್ನ ನಂಬಿಟ್ಟಿದ್ದೆ. ಆದರೆ ಅವಳ ಮನಸ್ಸಲ್ಲಿ ಈ ಥರದ್ದೆಲ್ಲ ಇದೆ ಅಂದರೆ ಚಿಚಿ, ನನಗಿದನ್ನು ನಂಬಕ್ಕೆ ಆಗ್ತಿಲ್ಲ. ಕಮಲಿಯವರ ನನಗೆ ಎಷ್ಟು ಸಿಟ್ಟು ಬರ್ತಿದೆ ಅಂದರೆ ಅವಳಂತೂ ಸುಮ್ಮನೆ ಬಿಡಬಾರ್ದು. ಸರ್, ಅವಳ ಬಗ್ಗೆ ಬಿಡಿ ಸರ್, ಆಮ್ಯಾಕೆ ಯೋಚನೆ ಮಾಡಿದ್ರಾಯ್ತು. ಆದರೆ ನಾಳೆ ಪೊಲೀಸರು ಮನೆಗೆ ಬರ್ದಿರೋದು ಹೆಂಗೆ ತಡೆಯೋದು ಅನ್ನೋದೇ ನನಗೆ ಯೋಚನೆ ಆಗೈತೆ. ನನಗೂ ಯಾವುದು ಗೊತ್ತಾಗ್ತಿಲ್ಲ ಕಮಲಿಯವರ. ಸರ್, ಇವಾಗ ನಾನು ಕಮಲಿ ಅಂತ ಪ್ರೂವ್ ಮಾಡ್ಕೊಳ್ಳೋಕ್ಕೆ ಟೈಮ್ ಬೇಕು ಸರ್. ಅಲ್ಲಿ ತನಕ ಪೊಲೀಸ್ನವ್ರು ಕಾಯಲ್ಲ, ನನ್ನ ಅರೆಸ್ಟ್ ಮಾಡ್ಕೊಂಡು ಹೊಂಟೋಯ್ತಾರೆ. ನಾನು ನಾಳೆ ಜೈಲ್ಗೆ ಹೋಗ್ಬೇಕಾಯ್ತೈತೆ ಸರ್. ಇಲ್ಲ ಕಮಲಿಯವರ, ನೀವು ಜೈಲಿಗೆ ಹೋಗಬಾರ್ದು. ಅಲ್ಲಿನ ಕಷ್ಟಗಳೇನು ಅಂತ ನಾನು ಅನುಭವಿಸಿದ್ದೀನಿ. ನೀವು ಜೈಲಿಗೆ ಹೋಗಿ ಆ ನೋವುಗಳನ್ನೆಲ್ಲ ಅನುಭವಿಸೋದಕ್ಕೆ ನಾನು ಬಿಡಲ್ಲ. ಸರ್, ಮತ್ತೆ ಬೇರೆ ದಾರಿ ಏನೈತೆ ಸರ್? ಯೋಚನೆ ಮಾಡೋಣ.